ದೇವೇರಹಳ್ಳಿಯಲ್ಲಿ ಜಮೀನು ಸರ್ವೆ ಕಾರ್ಯ ನಡೆದರೂ ಹದ್ದುಬಸ್ತು ಮಾಡಲು ಒತ್ತುವರಿದಾರರಿಂದ ಅಡ್ಡಿ. ಜಮೀನಿನ ಗಡಿಯಲ್ಲಿ ಕಲ್ಲುಗಳನ್ನು ನೆಡಲು ಒತ್ತುವರಿದಾರರಿಂದ ತೀವ್ರ ವಿರೋಧ. ಕೆಸಂಬಳ್ಳಿ ಗ್ರಾಮ ಪಂಚಾಯಿತಿ ವ್ಯಾಪ್ತಿಯ ದೇವೇರಹಳ್ಳಿ ಗ್ರಾಮದಲ್ಲಿ ರೈತರೊಬ್ಬರಿಗೆ ಸೇರಿದ ಜಮೀನಿನ ಹದ್ದುಬಸ್ತು ಪ್ರಕ್ರಿಯೆಗೆ ಒತ್ತುವರಿದಾರರು ಅಡ್ಡಿಪಡಿಸಿದ ಘಟನೆ ನಡೆದಿದ್ದು, ಕಲ್ಲು ನಾಟಿ ಮಾಡದೆ ಕಂದಾಯ ಅಧಿಕಾರಿಗಳು ಸರ್ವೆ ನಡೆಸಿ ವಾಪಸ್ಸಾಗಿದ್ದಾರೆ. ಗ್ರಾಮದ ನಿವಾಸಿ ಶಂಕರಪ್ಪ ನಾಯ್ಡು ಎಂಬುವವರಿಗೆ ಸೇರಿದ ಸರ್ವೆ ನಂಬರ್ 85/1 ಮತ್ತು 51ರ ಜಮೀನಿನ ಹದ್ದುಬಸ್ತಿಗಾಗಿ ಕೆಜಿಎಫ್ ತಹಶೀಲ್ದಾರ್ ಕಚೇರಿಯ ವತಿಯಿಂದ ಸರ್ವೆ ಕಾರ್ಯ ಹಮ್ಮಿಕೊಳ್ಳಲಾಗಿತ್ತು. ಸರ್ವೆ ದಾಖಲೆ ಹಾಗೂ ನಕ್ಷೆಯ ಪ್ರಕಾರ ಅಧಿಕಾರಿಗಳು ಸ್ಥಳಕ್ಕೆ ಭೇಟಿ ನೀಡಿ ಅಳತೆ ನಡೆಸಿ ಗಡಿ ಗುರುತಿಸಿದರು. ಆದರೆ ಜಮೀನಿನ ಗಡಿಯಲ್ಲಿ ಕಲ್ಲುಗಳನ್ನ ನೆಡಲು ಒತ್ತುವರಿದಾರರು ತೀವ್ರ ವಿರೋಧ ವ್ಯಕ್ತಪಡಿಸಿದರು. ಪ್ರಕ್ರಿಯೆಗೆ ಸಮಯಾವಕಾಶ ಕೋರಿದ ಹಿನ್ನೆಲೆಯಲ್ಲಿ ಗಡಿ ಕಲ್ಲುಗಳನ್ನ ನಾಟಿ ಮಾಡಲು ಸಾಧ್ಯವಾಗದೆ ಕಂದಾಯ ಅಧಿಕಾರಿಗಳು ಮೀನಾವೇಷವೆಣಿಸಿದರು. ಅಂತಿಮವಾಗಿ ಅಧಿಕಾರಿಗಳು ಸ್ಥಳದಲ್ಲಿ ಮಹಜರು ಪತ್ರ ಸಿದ್ಧಪಡಿಸಿ ಜಮೀನಿನ ಮಾಲೀಕ ಶಂಕರಪ್ಪ ನಾಯ್ಡು ಹಾಗೂ ಸ್ಥಳೀಯ ಗ್ರಾಮಸ್ಥರಿಂದ ಸಹಿ ಪಡೆದು ಹಿಂತಿರುಗಿದರು. ಪ್ರಸ್ತುತ ನಡೆದಿರುವ ಸರ್ವೆ ಪ್ರಕ್ರಿಯೆ ಮೇಲೆ ನಮಗೆ ನಂಬಿಕೆ ಇಲ್ಲ. ನಾವು ಕೂಡ ಸರ್ವೆಗೆ ಅರ್ಜಿ ಸಲ್ಲಿಸುತ್ತೇವೆ. ನಮ್ಮ ಸಮ್ಮುಖದಲ್ಲೇ ಮತ್ತೊಮ್ಮೆ ಸರ್ವೆ ನಡೆಸಿ ಗಡಿ ಗುರುತಿಸಲಿ, ಆ ಬಳಿಕ ಕಲ್ಲು ನೆಡಲಿ. ಒಂದು ವೇಳೆ ನಾವು ಒತ್ತುವರಿ ಮಾಡಿಕೊಂಡಿರುವುದು ಸಾಬೀತಾದರೆ ಜಾಗ ಬಿಟ್ಟುಕೊಡಲು ಸಿದ್ಧರಿದ್ದೇವೆ ಎಂದು ಒತ್ತುವರಿದಾರರು ತಿಳಿಸಿದ್ದಾರೆ. ಇನ್ನು ಕಂದಾಯ ಇಲಾಖೆಯ ನಿಯಮಾನುಸಾರವೇ ಅಳತೆ ನಡೆಸಿದರೂ ಕೂಡ ಒತ್ತುವರಿದಾರರು ಅಡ್ಡಿಪಡಿಸಿದ ಹಿನ್ನೆಲೆ ಗಡಿಕಲ್ಲು ನಾಟದೆ ಅಧಿಕಾರಿಗಳು ಹಿಂತಿರುಗಿರುವುದು ಅರ್ಜಿದಾರ ರೈತರಲ್ಲಿ ತೀವ್ರ ಅಸಮಾಧಾನ ಮೂಡಿಸಿದೆ. ಸಂಬಂಧಪಟ್ಟ ಉನ್ನತ ಅಧಿಕಾರಿಗಳು ಹಾಗೂ ಕಂದಾಯ ಇಲಾಖೆಯು ತಕ್ಷಣ ಮಧ್ಯ ಪ್ರವೇಶಿಸಿ ರೈತ ಶಂಕರಪ್ಪ ನಾಯ್ಡುರವರಿಗೆ ರಕ್ಷಣೆ ನೀಡಿ ಗಡಿಕಲ್ಲು ನಾಟಿ ಮಾಡಿಸಬೇಕೆಂದು ಗ್ರಾಮಸ್ಥರು ಒತ್ತಾಯಿಸಿದ್ದಾರೆ. ಈ ಸಂದರ್ಭದಲ್ಲಿ ಸ್ಥಳೀಯ ಪೊಲೀಸ್ ಸಿಬ್ಬಂದಿ ಹಾಗೂ ದೇವೇರಹಳ್ಳಿ ಗ್ರಾಮಸ್ಥರು ಇದ್ದರು. ಅದೇ ನಾವು ಮಾಡಿಸ್ತೀವಿ ಬಿಡು. ನಾಟಿ ಮಾಡಿರ್ತಾರೆ, ನೀವು ನಮ್ಮ ಜಮೀನಲ್ಲಿ ಏನಕ್ಕೆ ನಾಟಿ ಮಾಡೋದು? ಗುರುತಿಸಬೇಕಲ್ಲ ಸರ್. ನೆಕ್ಸ್ಟ್ ನೀವು ಅಳತೆ ಮಾಡಿದಾಗಲೂ ಅಲ್ಲಿಗೆ ಬಂತ ಬೇರೆ ಕಡೆ ಬಂತು ನೀವು ಕಟ್ಟಿ ఇప్పుడు సింపుల్ గా ఈడుగురా చెప్పేది నువ్వు సర్వే చేసినాక నీకు వస్తే నువ్వే పెట్టుకో, వాళ్ళకి హంగే ఇట్కోండి. పొజిషన్ అట్లే ఉంది. ಅವ್ರ ಜಮೀನಲ್ಲಿ ಅಲ್ಲಿ ಇದ್ದಿದ್ದ ಕಲ್ಲು ಕಿತ್ತಾಕಿದಾರ, ಇವಾಗ ಹೊಸ ಕಲ್ಲು ಅಂತ ನಾವು ಹಾಕ್ತಿವಿ ಅಂತೀರಾ, ಹಾಕೊಳ್ರಿ. ನಮ್ಮ ಜಮೀನಲ್ಲಿ పాయింట్ 24 గుంట్లో నీది ఒక ఎకరా ఆ నంబర్లా ఆయప్ తెచ్చుకొని దీనికి ಅದು ಕಲ್ಲು ನಾನು ಗ್ಯಾರಂಟಿ ಕೊಡ್ತೀನಿ. ಸರ್ವೆ ನಂಬರ್ಗೆ ಕಟ್ಟಿರೋದು ಅವ್ರ ಜಮೀನ್ಗಲ್ಲ, ಸರ್ವೆ ನಂಬರ್ ಎಲ್ಲಿವರೆಗೂ ಬರುತ್ತೋ ಅಲ್ಲಿವರೆಗೂ ನೀವು ಅಲ್ಲಿ ಸರ್ವೆ ನಂಬರ್ ಕಲ್ಲು ಆಯ್ತಣ್ಣ. ಇವಾಗ ನೀನು ಹಾಕೋಣ, ಹಾಕ್ತಿವಿ. ನೀನು ಹಾಕ, ನಾವು ಹಾಕ್ತಿವಿ ಬಿಡು. ಇವಾಗ ನಮ್ದು ನೀನ್ ಹಾಕಿರೋದು ನಿಮ್ಗೆ ಕರೆಕ್ಟ್ ಆಗೈತೆ, ನಾವು ಹಾಕ್ತೀವಿ. ಆ ಕಲ್ಲು ಎಲ್ಲಿದೆ ಅಂತ ನಮ್ಗೆ ಗೊತ್ತು, ಅದನ್ನ ನಾವು ನೋಡ್ತೀವಿ. ಬೇರೆ ಆಯ್ತು, ಈಗ ನೀವು ಮಾಡಿದಾಗ ಇದೇ ತರ ಬಂದ್ರೆ ಏನ್ ಮಾಡ್ತೀರಾ? ಅವಾಗ ಬಿಡ್ತೀವಿ. ಯಾವಾಗ ಮಾಡ್ತೀರಾ? ಮಾಡ್ತೀನಿ ಸಮಯ, ಒಂದು 2-3 ತಿಂಗಳು ಬೇಕು. ಸರಿ, ಇವಾಗ ಸರ್ ಇವಾಗ ಈ ಪಾಯಿಂಟ್ ಇಟ್ಟಿಲ್ಲ ಸರ್, ಇವಾಗ ಇರೋ ನಿಮಿಷ ಆ ಪಾಯಿಂಟ್ ಇಟ್ಟಿಲ್ಲ ಅಂತ ಬಂದ್ಕೊಳ್ಳೆ ಸರಿನಾ. ಇವಾಗ ನೋಡಿ ಇಲ್ಲ ಹಾಕ್ಸಿದ್ರು, ಅಲ್ಲಿ ಹಾಕ್ಸಿದ್ರು ಅಂತ ಹೇಳ್ತಾರೆ. ಅವಾಗ ಯಾರಿಗೆ ನಂಬೋದು? ಸುಪ್ರೀಂ ಕೋರ್ಟ್ ಬಂದ್ರೆ ನೀವು ಕ್ಲಿಯರ್ ಮಾಡಕ್ಕಾಗಲ್ಲ ಸರ್. ಪಾಯಿಂಟ್ ಹತ್ರ ಒಂದು ಮಾಡಿದ್ರಲ್ಲ, ನೀವು ಮಾಡಿದ್ರೆ ಗುರುತಿಸ್ಕೊಳ್ಳಿ. ಗುರುತಿಸ್ಕೊಂಡು ಮಾತಾಡ್ಕೊಂಡು ಹೇಳ್ರಿ. ಅವ್ರು ಬಂದ್ರೆ ಸರ್ವೆ ಮಾಡಿ ಅವ್ರು ಇದು ಮಾಡ್ತಾರೆ ಸರ್. ಅವ್ರು 1 ವರ್ಷಕ್ಕೆ ಮಾಡ್ತಾರೆ, ನಾನೇನ್ ಮಾಡೋದು? ಕಮ್ಮಿ ಅವ್ರು 1 ವರ್ಷಕ್ಕೆ ಮಾಡ್ತಾರೆ, ನಾನೇನ್ ಮಾಡೋದು? ಕೋರ್ಟಲ್ಲಿ ಏನಾದ್ರು ಮಾಡ್ರಿ. ನಾನು ಕೋರ್ಟ್ಗೆ ಹೋಗೋಕೆ ಅವಶ್ಯಕತೆ ಇಲ್ಲ ಸ್ವಾಮಿ. ನನಗೆ ಕೋರ್ಟ್ಗೆ ಹೋಗೋದಲ್ಲ, ಅದು ಬಸ್ಸಿ ಆಯ್ತು ಸರ್, ನಿಮಗೆ ಆಯ್ತು, ಸರ್ವರ್ಗೆ ಆಯ್ತು, ಸರ್ವರ್ಗೆ ಮಾಡಿ ಅಷ್ಟೇ. ನಮಗೆ ಗೊತ್ತಿಲ್ಲ, ಅದು ಪ್ರೊಟೆಕ್ಷನ್ ಕೊಡ್ತೀವಿ ಅಷ್ಟೇ. ನಮ್ದು ಅವ್ರ ಸಮ 1 ವರ್ಷಕ್ಕೆ ಮಾಡ್ಕೊ. ನಾನು ಒಪ್ತೀನಿ ಆಯ್ತೀನಲ್ಲ, ನಾನು ಎಲ್ಲಿ ಒಪ್ಪಲ್ಲ. ಯಾಕೆ ಒಪ್ಪಿಲ್ಲ? ನಾನು ಹಾಕಿನಿ ಇವಾಗ ಈ ಕಡೆ ನಾವು ಅಳತೆ ಮಾಡಿದೀವಲ್ಲ, ಇದೇನಿದೆಯೋ ಅವ್ರ ಮುಂದೆ ಅಳತೆ ಮಾಡಿದೀವಿ. ಓಕೆನಾ? ಇದೇನಿದೆಯೋ ಎಂಕ್ರೋಚ್ಮೆಂಟ್ ಏನ್ ಬಂದಿತ್ತು ಒತ್ತುವರಿ ಅದನ್ನ ಕೊಡ್ತೀವಿ, ಸ್ಕೆಚ್ ಕೊಡ್ತಾರೆ ಸರಿನಾ. ತಹಶೀಲ್ದಾರ್ ಕಡೆಯಿಂದ ಬಂದು ಬಿಡಿಸ್ಕೊಡಿ. ಮತ್ತೆ ಇನ್ನೇನು ಮಾಡ್ತೀರಾ ಬಿಡ್ರಿ.
ನಮ್ಮ ಕಾನೂನು ನಿನ್ನ ಮುಂದೆ ಅವ್ರು ಕಲ್ಲು ಹಾಕ್ಬೇಕು. ನೀವೇ ಮಾತಾಡ್ಬೇಕು. ನಾವ್ ಹೆಂಗೆ ಎಲ್ಲಿ ಹೋಗೋದು? ಬಸ್ಸಿಗೆ ನಾವು ಕಲ್ಲು ಮತ್ತೆ ಮತ್ತೆ ಈಗ ನೋಡು ಬಂದೋಬಸ್ತ್ ಖರ್ಚಿರೋದು ಇಲ್ಲೇ ಮಾಡ್ಬಿಟ್ಟು 4 ಜನ ಮುಂದೆನೆ ಇದು ಕೇಸ್ ಬರೀರಿ, ಅದು ಲೆಟರ್ ಬರೀ, ಇಷ್ಟು ಬರೀ. ಅಯ್ಯೋ ಅವ್ರು ಇಷ್ಟು ದಿನದಲ್ಲಿ ನಾವು ಮಾಡಿಸ್ತೀವಿ ಅಂತ ಹೇಳ್ಬಿಟ್ಟು ಬರೀ. ಇವಾಗ ನಾವು ಅಳತೆ ಮಾಡಿದೀವಿ, ಅವ್ರ ಒತ್ತುವರಿ ಕಿತ್ಕೊಡ್ತೀವಿ. ಬಿಟ್ಟಿಲ್ಲ ಅಂತ ಅದನ್ನು ಬರೀರಿ ಸರ್. ಅದು ಕಲ್ಲುಗಳು ಹಾಕಿಲ್ವ ಅವ್ರು ಮಾಡ್ತಾರೆ ಅಂತ ಮಾಡೋ ಕಾಲ ಅವಕಾಶ ಇಷ್ಟು ದಿನ ಅಂತ ಕೊಡಿ. ಸಾಹೇಬ್ರು ಇದಾರಲ್ಲ, ಮಾತಾಡ್ಲಿ ಇರಿ. ಸಾಲ ಎಷ್ಟು ದಿನ ಕೇಸ್ ತಗೊಂತಾರ? ಇಲ್ಲೇ ಬರೆಯೋದು ಅವ್ರು ಇನ್ಯಾರು ಬರೆಯೋದು? ಈಗ ನೀವು ಈಗ ಅವ್ರೊಂದು ಸರ್ವೆ ಮಾಡಿದಾರೆ. ಈಗ ನೀವು ಮಾಡೋ ಸರ್ವೆ ನೀವು ಕಟ್ತೀವಿ ಅಂದ್ರಲ್ಲ, ನೀವು ಮಾಡಿದ ಮೇಲೆ ನೀವು ಒಪ್ಪಿಗೆ ಮಾಡಬೇಕು. ಮತ್ತೆ ತಿರ್ಗಿ ಇನ್ನೊಂದಿಲ್ಲ ಅಂತ ಹೇಳ್ಬಾರ್ದು. ನೀವು ಎಷ್ಟು ದಿವಸ ಕಾಲಾವಕಾಶ